BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ DSC 10ರ ಅಧ್ಯಾಯ 3 ಸರ್ಕಾರ ಮತ್ತು ರಾಜಕೀಯದ ಪ್ರಕಾರಗಳು ಟೈಪ್ಸ್ ಆಫ್ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಈಗಾಗಲೇ ನಾವು 2 ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಿದ್ದೀವಿ. ಈ 2 ಕ್ಲಾಸ್ಗಳಲ್ಲಿ ನಾವು 10 ಅಂಕದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದಾದ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಮತ್ತೆ ಮುಂದುವರೆದು ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡೋದ್ರ ಜೊತೆಗೆ ಈ ಅಧ್ಯಾಯವನ್ನು ಡಿಸ್ಕಷನ್ ಮಾಡುವಂಥ ಹೊತ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಪ್ರಶ್ನೆ ನಂಬರ್ 3. ಅಧ್ಯಕ್ಷೀಯ ಸರ್ಕಾರದ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ಚರ್ಚೆ ಮಾಡೋದ್ರ ಜೊತೆಗೆ ಅಧ್ಯಕ್ಷೀಯ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಉತ್ತರ: ಅಧ್ಯಕ್ಷೀಯ ಸರ್ಕಾರ ಪ್ರೆಸಿಡೆನ್ಷಿಯಲ್ ಗವರ್ನಮೆಂಟ್ ಜಗತ್ತಿನ ಉದಾರವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆಯುಳ್ಳ ದೇಶಗಳ ಸರ್ಕಾರಗಳಲ್ಲಿ ಸಂಸದೀಯ ಮಾದರಿ ಸರ್ಕಾರದಂತೆ ಅಧ್ಯಕ್ಷೀಯ ಮಾದರಿ ಸರ್ಕಾರವನ್ನು ಕಾಣಬಹುದಾಗಿದೆ. ಸಂಸದೀಯ ಮಾದರಿ ಸರ್ಕಾರಕ್ಕೆ ಬ್ರಿಟನ್ ಮೂಲವೆನಿಸಿದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರಕ್ಕೆ ಅಮೆರಿಕ ಮೂಲ ದೇಶವೆನಿಸಿದೆ. ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಅಧ್ಯಕ್ಷೀಯ ಮಾದರಿ ಪ್ರಜಾಪ್ರಭುತ್ವವನ್ನು ಅಮೆರಿಕ ಅಳವಡಿಸಿಕೊಂಡಿದ್ದು, ನಂತರದಲ್ಲಿ ಪರಿವರ್ತಿತ ಅಧ್ಯಕ್ಷೀಯ ಮಾದರಿ ಸರ್ಕಾರಗಳನ್ನು ಇತರ ದೇಶಗಳು ಅಳವಡಿಸಿಕೊಳ್ಳಲು ಬುನಾದಿ ಹಾಕಿತು. ಈ ಮುಂದೆ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿಯೇ ಕಾರ್ಯಾಚರಿಸುವ ಸಂಸದೀಯ ಮಾದರಿ ಸರ್ಕಾರಕ್ಕೆ ವ್ಯತಿರಿಕ್ತವಾಗಿರುವ ಅಧ್ಯಕ್ಷೀಯ ಮಾದರಿ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಅಧ್ಯಕ್ಷೀಯ ಸರ್ಕಾರದ ಅರ್ಥ: ಮೀನಿಂಗ್ ಆಫ್ ಪ್ರೆಸಿಡೆನ್ಷಿಯಲ್ ಗವರ್ನಮೆಂಟ್. ಸರಳಾರ್ಥದಲ್ಲಿ ಶಾಸಕಾಂಗದಿಂದ ಪ್ರತ್ಯೇಕವಾಗಿರುವ ಕಾರ್ಯಾಂಗವನ್ನುಳ್ಳ ಸರ್ಕಾರವನ್ನು ಅಧ್ಯಕ್ಷೀಯ ಮಾದರಿ ಸರ್ಕಾರ ಎನ್ನಬಹುದು. ವಿಶಾಲಾರ್ಥದಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ರಚನೆಗೊಂಡಿರದೆ ಜನರಿಂದ ರಚನೆಗೊಂಡಿದ್ದು, ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ತೋರದಿರುವ ಸರ್ಕಾರವು ಅಧ್ಯಕ್ಷೀಯ ಮಾದರಿ ಸರ್ಕಾರವೆನಿಸುತ್ತದೆ. ಇಲ್ಲಿ ದೇಶದ ಮುಖ್ಯಸ್ಥನೇ ನೈಜವಾಗಿ ಕಾರ್ಯಾಂಗೀಯ ಅಧಿಕಾರಗಳನ್ನು ಸ್ವತಂತ್ರವಾಗಿ ಚಲಾಯಿಸುತ್ತಾನೆ. ಮುಂದುವರೆದು ಜನರಿಂದ ನೇರವಾಗಿ ಚುನಾಯಿಸಲ್ಪಟ್ಟ ಅಧ್ಯಕ್ಷನು ಶಾಸಕಾಂಗದ ಬದಲಿಗೆ ಜನರಿಂದ ಜವಾಬ್ದಾರಿತ್ವ ತೋರುತ್ತಾನೆ. ಒಟ್ಟಾರೆ ಸಂಸದೀಯ ಮಾದರಿ ಸರ್ಕಾರದಂತೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಪರಸ್ಪರ ಅವಲಂಬಿಯಾಗಿರದೆ ಪ್ರತ್ಯೇಕವಾಗಿ ಕಾರ್ಯಾಚರಿಸುವ ಸರ್ಕಾರದ ಮಾದರಿ ಎಂಬುದಾಗಿ ಅಧ್ಯಕ್ಷೀಯ ಸರ್ಕಾರ ಪರಿಗಣಿಸಲ್ಪಟ್ಟಿದೆ. ಈ ಮಾದರಿಯ ಸರ್ಕಾರವನ್ನು ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳು, ಇಂಡೋನೇಷಿಯಾ, ಇರಾನ್, ನೈಜೀರಿಯಾ, ಟರ್ಕಿ, ಮೆಕ್ಸಿಕೋ, ಬ್ರೆಜಿಲ್ ಇತ್ಯಾದಿ ದೇಶಗಳಲ್ಲಿ ಕಾಣಬಹುದಾಗಿದೆ. ಹಲವೆಡೆ ಭಾಗಶಃ ಅಧ್ಯಕ್ಷೀಯ ಮಾದರಿ ಸರ್ಕಾರವನ್ನು ಅಳವಡಿಸಿಕೊಳ್ಳಲಾಗಿದೆ. ಹಾಗಾದರೆ ಈ ಮುಂದೆ ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು. ಫ್ಯೂಚರ್ಸ್ ಆಫ್ ಪ್ರೆಸಿಡೆನ್ಷಿಯಲ್ ಗವರ್ನಮೆಂಟ್. ಸಂಸದೀಯ ಮಾದರಿ ಸರ್ಕಾರಕ್ಕೆ ಪರ್ಯಾಯವಾಗಿ ಅಸ್ತಿತ್ವಕ್ಕೆ ಬಂದಿರುವ ಅಧ್ಯಕ್ಷೀಯ ಮಾದರಿ ಸರ್ಕಾರವು ತನ್ನದೇ ಆದ ಹಲವು ಲಕ್ಷಣಗಳನ್ನು ಪಡೆದಿದೆ. ಅಧ್ಯಕ್ಷೀಯ ಮಾದರಿ ಸರ್ಕಾರವು ಹೊಂದಿರುವ ವಿವಿಧ ಲಕ್ಷಣಗಳ ನೆರಳಿನಲ್ಲಿ ಅದರ ರಾಜಕೀಯ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಲಕ್ಷಣ 1: ಕೇವಲ ನೈಜ ಕಾರ್ಯಾಂಗದ ಅಸ್ತಿತ್ವ. ಅಧ್ಯಕ್ಷೀಯ ಮಾದರಿ ಸರ್ಕಾರದ ಕಾರ್ಯಾಂಗದಲ್ಲಿ ಸಂಸದೀಯ ಮಾದರಿ ಸರ್ಕಾರದಂತೆ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗವೆಂಬ ವಿಂಗಡಣೆ ಕಂಡುಬರುವುದಿಲ್ಲ. ಅಧ್ಯಕ್ಷೀಯ ದೇಶದ ಹಾಗೂ ಸರ್ಕಾರದ ಮುಖ್ಯಸ್ಥನಾಗಿದ್ದು ತನಗೆ ಸೇರಿದ ಅಧಿಕಾರಗಳನ್ನು ತಾನೇ ಚಲಾಯಿಸಲು ಅವಕಾಶ ಪಡೆದಿರುತ್ತಾನೆ. ಇದರೊಡನೆ ಅಧ್ಯಕ್ಷ ತನ್ನಿಂದಲೇ ರಚನೆಗೊಂಡ ಮಂತ್ರಿಮಂಡಲವನ್ನು ಹೊಂದಿದ್ದು ಆತನ ಅಧಿಕಾರ ಚಲಾವಣೆಗೆ ಮಂತ್ರಿಗಳು ನೆರವಾಗುತ್ತಾರೆ. ಹೀಗಾಗಿ ಅಧ್ಯಕ್ಷೀಯ ಮಾದರಿ ಸರ್ಕಾರದ ಮಂತ್ರಿಗಳನ್ನು ಅಧ್ಯಕ್ಷನ ಅರಮನೆಯ ಸೇವಕರು ಎಂಬುದಾಗಿ ಕರೆಯಲಾಗಿದೆ. ಒಟ್ಟಾರೆ ಸಂವಿಧಾನದತ್ತ ಅಧಿಕಾರಗಳನ್ನು ದೇಶ ಮತ್ತು ಸರ್ಕಾರದ ಮುಖ್ಯಸ್ಥನಾಗಿ ತಾನೇ ಅಧಿಕಾರವನ್ನು ಅಧ್ಯಕ್ಷ ಚಲಾಯಿಸುತ್ತಿದ್ದು, ನಾಮ ಮಾತ್ರ ಮುಖ್ಯಸ್ಥ ಅಧ್ಯಕ್ಷೀಯ ಸರ್ಕಾರದಲ್ಲಿ ಕಂಡುಬರುವುದಿಲ್ಲ. ಲಕ್ಷಣ 2: ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಸ್ವತಂತ್ರ ಕಾರ್ಯಾಚರಣೆ. ಅಧ್ಯಕ್ಷೀಯ ಸರ್ಕಾರವು ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತವನ್ನು ಆಧರಿಸಿದ್ದು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಸಂವಿಧಾನದಿಂದಲೇ ಅಧಿಕಾರಗಳನ್ನು ಪಡೆದು ಸ್ವತಂತ್ರವಾಗಿ ಕಾರ್ಯಾಚರಿಸುತ್ತವೆ. ಇಲ್ಲಿ ಕಾರ್ಯಾಂಗದಲ್ಲಿ ಅಧ್ಯಕ್ಷ ಸಂಸದೀಯ ಮಾದರಿಯಂತೆ ಶಾಸಕಾಂಗದ ಸದಸ್ಯನಾಗಿರುವುದಿಲ್ಲ. ಜೊತೆಗೆ ಶಾಸಕಾಂಗದ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ ಮತ್ತು ಶಾಸಕಾಂಗದ ಕೆಳಮನೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುವುದಿಲ್ಲ. ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಶಾಸಕಾಂಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ.
ಅಂತೆಯೇ ಕಾರ್ಯಾಂಗದ ಹಾಗೂ ದೇಶದ ಮುಖ್ಯಸ್ಥರಾಗಿ ಅಧ್ಯಕ್ಷ ವಿವಿಧ ನೀತಿಗಳನ್ನು ಪಾಲಿಸಲು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಸ್ವತಂತ್ರನಾಗಿರುತ್ತಾನೆ. ಈ ಬಗೆಯ ನೀತಿ ಮತ್ತು ನಿರ್ಧಾರಗಳಿಗೆ ಶಾಸಕಾಂಗದ ಅಂಗೀಕಾರದ ಅಗತ್ಯವಿರುವುದಿಲ್ಲ. ಲಕ್ಷಣ 3. ಜನರಿಂದಲೇ ಪ್ರತ್ಯಕ್ಷ ಆಯ್ಕೆ. ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಅಧ್ಯಕ್ಷ ಜನರಿಂದ ನೇರವಾಗಿ ಚುನಾಯಿತನಾಗುತ್ತಾನೆ. ವಿಶೇಷ ಮತದಾತೃ ವರ್ಗವು ಜನರಿಂದ ಮತ ಪಡೆದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತದಾನ ಮಾಡುವುದರಿಂದ ಆತನ ಆಯ್ಕೆಯನ್ನು ಪ್ರತ್ಯಕ್ಷ ಚುನಾವಣೆಗೆ ಪರಿಗಣಿಸಲಾಗುತ್ತದೆ. ಫಲವಾಗಿ ಅಧ್ಯಕ್ಷನು ಶಾಸಕಾಂಗದ ಬದಲು ಜನರಿಗೆ ಜವಾಬ್ದಾರಿ ತೋರಿಸುತ್ತಾನೆ. ಲಕ್ಷಣ 4. ನಿಶ್ಚಿತ ಅಧಿಕಾರಾವಧಿ. ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಅಧ್ಯಕ್ಷ ನಿಶ್ಚಿತ ಅಧಿಕಾರ ಅವಧಿಗೆ ಜನರಿಂದ ಚುನಾಯಿತನಾಗಿರುತ್ತಾನೆ. ಉದಾಹರಣೆ, ಅಮೆರಿಕದ ಅಧ್ಯಕ್ಷ 4 ವರ್ಷಗಳ ಅವಧಿಗೆ ಚುನಾಯಿತಗೊಳ್ಳುವುದು. ಶಾಸಕಾಂಗದಲ್ಲಿ ಸದಸ್ಯತ್ವ ಹೊಂದಿರುವ ಅಧ್ಯಕ್ಷನನ್ನು ಆತನ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲು ಅವಿಶ್ವಾಸ ಗೊತ್ತುವಳಿಯ ಮೂಲಕ ಶಾಸಕಾಂಗವು ಪದಚ್ಯುತಿಗೊಳಿಸಲಾರದು. ಜೊತೆಗೆ ಅಧ್ಯಕ್ಷನು ಅಧಿಕಾರದಲ್ಲಿ ಮುಂದುವರಿಯಲು ಶಾಸಕಾಂಗದ ಬಹುಮತದ ಬೆಂಬಲವನ್ನು ಹೊಂದಿರಬೇಕಾದ ಅಗತ್ಯವಿಲ್ಲ. ಹೀಗಾಗಿ ಅಧ್ಯಕ್ಷನೊಳಗೊಂಡ ಕಾರ್ಯಾಂಗವು ನಿಶ್ಚಿತ ಅಧಿಕಾರ ಅವಧಿಯವರೆಗೆ ನಿರಂತರವಾಗಿ ಕಾರ್ಯಾಚರಿಸಲು ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಆಸ್ಪದವಿರುತ್ತದೆ. ಸಂಸದೀಯ ಮಾದರಿ ಸರ್ಕಾರದಂತೆ ರಾಜಕೀಯ ಅಸ್ಥಿರತೆಗೆ ಅಧ್ಯಕ್ಷೀಯ ಸರ್ಕಾರದಲ್ಲಿ ಅವಕಾಶವಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರವನ್ನು ಸ್ಥಿರ ಸರ್ಕಾರವೆಂದು ಕರೆಯಲಾಗುತ್ತದೆ. ಲಕ್ಷಣ 5. ಶೀಘ್ರ ನಿರ್ಧಾರಗಳಿಗೆ ಅವಕಾಶ. ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಕಾರ್ಯಾಂಗೀಯ ಅಧಿಕಾರವೆಲ್ಲ ಅಧ್ಯಕ್ಷನಿಗೆ ಸೇರಿರುತ್ತದೆ. ದೇಶದ ಮುಖ್ಯಸ್ಥನೂ ಆಗಿರುವ ಅಧ್ಯಕ್ಷನು ತನ್ನ ಮಂತ್ರಿ ಮಂಡಲದ ಹಿಡಿತಕ್ಕೊಳಗಾಗದೆ ನೈಜವಾಗಿ ಅಧಿಕಾರವನ್ನು ಚಲಾಯಿಸಲು ಅವಕಾಶ ಪಡೆದಿರುತ್ತಾನೆ. ಜೊತೆಗೆ ತನ್ನ ನಿರ್ಧಾರಗಳನ್ನು ಕುರಿತಂತೆ ಶಾಸಕಾಂಗಕ್ಕೆ ಅಧ್ಯಕ್ಷ ಜವಾಬ್ದಾರಿ ತೋರಬೇಕಿಲ್ಲ. ಹೀಗಾಗಿ ರಾಷ್ಟ್ರದ ಮತ್ತು ಜನರ ಹಿತಾಸಕ್ತಿ ಪೂರಕವಾದ ನಿರ್ಧಾರಗಳನ್ನು ಕೈಗೊಳ್ಳಲು ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಅಧ್ಯಕ್ಷನಿಗೆ ಸಾಧ್ಯವಾಗುತ್ತದೆ. ಇದರಿಂದ ಕಾಲ ವಿಳಂಬವಿಲ್ಲದೆ ಸಮಯೋಚಿತ ನಿರ್ಧಾರಗಳನ್ನು ಅಧ್ಯಕ್ಷೀಯ ಸರ್ಕಾರದಲ್ಲಿ ಕಾಣಬಹುದಾಗಿದ್ದು, ದೇಶ ಮತ್ತು ಜನಜೀವನ ಪ್ರಗತಿ ಪಥವನ್ನು ಸಾಗಲು ಅಧ್ಯಕ್ಷೀಯ ಸರ್ಕಾರ ನೆರವಾಗುತ್ತದೆ. ಉದಾಹರಣೆ, ಗ್ರಾಮೀಣ ಮತ್ತು ಕೃಷಿ ಹಿನ್ನೆಲೆಯಲ್ಲಿ ಹೊಂದಿದ್ದ ಅಮೆರಿಕದಲ್ಲಿ ಪ್ರಸ್ತುತ ನಗರೀಕರಣ ಮತ್ತು ಕೈಗಾರೀಕರಣ ಮೈಗೂಡಿಸಿಕೊಂಡು ವಿಶ್ವದ ಪ್ರಬಲ ದೇಶವಾಗಲು ಆ ದೇಶದ ವಿವಿಧ ಅಧ್ಯಕ್ಷರು ಕೈಗೊಂಡ ಸಮಯೋಚಿತ ನಿರ್ಧಾರಗಳು ನೆರವಾದದ್ದು. ಲಕ್ಷಣ 6. ತಡೆ ಮತ್ತು ಸಮತೋಲನದ ತತ್ವಕ್ಕೆ ಆದ್ಯತೆ. ಅಧಿಕಾರದಲ್ಲಿ ಅದರ ದುರುಪಯೋಗ ಸಹಜವಾಗಿರುತ್ತದೆ. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ತಡೆ ಮತ್ತು ಸಮತೋಲನ ತತ್ವದ ನೆರವಿನಿಂದ ಸರ್ಕಾರದ 3 ಅಂಗಗಳು ಪರಸ್ಪರ ಅಧಿಕಾರವನ್ನು ಆಕ್ರಮಿಸದಂತೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಶಾಸಕಾಂಗವು ತನ್ನ ಶಾಸನ ರಚನೆಯ ವಿಚಾರದಲ್ಲಿ ಜನವಿರೋಧಿ ಶಾಸನಗಳನ್ನು ಅಂಗೀಕರಿಸಿದರೆ ಕಾರ್ಯಾಂಗದ ಅಧ್ಯಕ್ಷ ವೀಟೋ ಅಧಿಕಾರವನ್ನು ಬಳಸಿ ಅದನ್ನು ತಡೆಯಬಹುದಾಗಿದೆ. ಅಂತೆಯೇ ಕಾರ್ಯಾಂಗದ ಅಧ್ಯಕ್ಷನು ಸಂವಿಧಾನ, ರಾಷ್ಟ್ರ ಅಥವಾ ಜನಹಿತಕ್ಕೆ ವಿರುದ್ಧವಾದ ನೀತಿಗಳನ್ನು ಪಾಲಿಸಲು ಮುಂದಾದರೆ ಆತನ ಕ್ರಮಗಳನ್ನು ತಡೆಯಲು ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಮುಂದಾಗುತ್ತವೆ. ಮತ್ತೊಂದೆಡೆ ನ್ಯಾಯಾಂಗದ ನ್ಯಾಯಾಧೀಶರು ಅಧಿಕಾರದ ದುರ್ಬಳಕೆಯನ್ನು ತಡೆಯಲು ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಮಹಾಭಿಯೋಗದ ಮೂಲಕ ಶ್ರಮಿಸುತ್ತದೆ. ಹೀಗೆ ಸರ್ಕಾರದ 3 ಅಂಗಗಳು ತಮ್ಮ ಅಧಿಕಾರಗಳನ್ನು ಚಲಾಯಿಸುವ ಮೂಲಕ ಸಂವಿಧಾನದ ಮತ್ತು ರಾಷ್ಟ್ರದ ಹಿತಾಸಕ್ತಿ ಕಾಪಾಡಲು ಪೂರಕವಾದ ತಡೆ ಮತ್ತು ಸಮತೋಲನ ತತ್ವದ ಅಧ್ಯಕ್ಷೀಯ ಮಾದರಿ ಸರ್ಕಾರದ ಪ್ರಾಮುಖ್ಯತೆಗೆ ಕಾರಣವಾಗಿದೆ. ಲಕ್ಷಣ 7. ತುರ್ತು ಪರಿಸ್ಥಿತಿಗಳ ಪರಿಣಾಮಕಾರಿ ನಿರ್ವಹಣೆ. ಅಧ್ಯಕ್ಷೀಯ ಮಾದರಿ ಸರ್ಕಾರವು ದೇಶ ಎದುರಿಸುವ ತುರ್ತು ಪರಿಸ್ಥಿತಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲದು. ದೇಶದ ಮುಖ್ಯಸ್ಥನೇ ಕಾರ್ಯಾಂಗೀಯ ಅಧಿಕಾರಗಳನ್ನು ನೈಜವಾಗಿ ಹೊಂದಿದ್ದು ತ್ವರಿತ ನಿರ್ಧಾರಗಳು ಸಾಧ್ಯವಾಗುತ್ತವೆ. ಜೊತೆಗೆ ಗಂಭೀರ ಲೋಪವಾದಾಗ ಮಾತ್ರ ಇತರ ಅಂಗಗಳ ಕಾರ್ಯಾಂಗವನ್ನು ನಿಯಂತ್ರಿಸಲು ಅವಕಾಶವಿದ್ದು, ಉಳಿದಂತೆ ಅಧ್ಯಕ್ಷ ಯಾವುದೇ ನಿರ್ಧಾರ ಕೈಗೊಳ್ಳಲು ಸ್ವತಂತ್ರನಾಗಿರುತ್ತಾನೆ. ಫಲವಾಗಿ ಸಮಯೋಚಿತ ಹಾಗೂ ತ್ವರಿತ ನಿರ್ಧಾರಗಳು ಜಾರಿಗೊಂಡು ಸ್ವಾಭಾವಿಕ ಮತ್ತು ಕೃತಕ ತುರ್ತು ಪರಿಸ್ಥಿತಿ ಪರಿಣಾಮಕಾರಿಯಾಗಿ ನಿಭಾಯಿಸಲ್ಪಡುತ್ತದೆ. ಲಕ್ಷಣ 8. ಪಕ್ಷ ರಾಜಕೀಯದ ದೋಷಗಳಿಂದ ಮುಕ್ತ. ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಅಧ್ಯಕ್ಷ ತನ್ನ ಮಂತ್ರಿಮಂಡಲಕ್ಕೆ ಮಂತ್ರಿಗಳನ್ನು ಅಂದರೆ ಕಾರ್ಯದರ್ಶಿಗಳನ್ನು ನೇಮಿಸುವ ಆಡಳಿತಾತ್ಮಕ ಅನುಭವ, ವಿದ್ಯಾರ್ಹತೆ ಹಾಗೂ ನೈಪುಣ್ಯತೆಗೆ ಮಹತ್ವ ನೀಡುತ್ತಾನೆ. ಸಂಸದೀಯ ಮಾದರಿ ಸರ್ಕಾರದಂತೆ
ಬಹುಮತ ಪಡೆದ ಪಕ್ಷದ ಪ್ರತಿನಿಧಿಗಳೇ ಮಂತ್ರಿಮಂಡಲದ ಮಂತ್ರಿಗಳಾಗಲು ಅಧ್ಯಕ್ಷೀಯ ಮಾದರಿಯಲ್ಲಿ ಅವಕಾಶವಿರುವುದಿಲ್ಲ. ಪಕ್ಷ ರಾಜಕೀಯದಿಂದ ಮುಕ್ತರಾದ ವ್ಯಕ್ತಿಗಳನ್ನು ಅವರ ಅನುಭವವನ್ನಾಧರಿಸಿ ಕಾರ್ಯದರ್ಶಿಗಳನ್ನಾಗಿ ನೇಮಿಸುವುದರಿಂದ ಆಡಳಿತದಲ್ಲಿ ಭ್ರಷ್ಟಾಚಾರ, ಸೃಜನ ಪಕ್ಷಪಾತ, ಅದಕ್ಷತೆ ಕಂಡುಬರದೆ ಆಡಳಿತ ಯಂತ್ರವು ಚುರುಕುಗೊಳ್ಳುತ್ತದೆ ಎಂಬುದು ಇಷ್ಟು. ಈ ಮೇಲೆ ಚರ್ಚಿಸಲಾಗಿರುವ ಅಂಶಗಳ ನೆರವಿನಿಂದ ಅಧ್ಯಕ್ಷೀಯ ಮಾದರಿ ಸರ್ಕಾರದ ಲಕ್ಷಣಗಳನ್ನು ಸುಲಭವಾಗಿ ಅರ್ಥೈಸಬಹುದಾಗಿದೆ ಎಂಬುದು ಇಷ್ಟು. ಅಧ್ಯಕ್ಷೀಯ ಮಾದರಿಗೆ ಸಂಬಂಧಿಸಿದಂತಹ ಅದರ ಅರ್ಥ ಮತ್ತು ಲಕ್ಷಣಗಳನ್ನು ಎಂಬುವ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ನಾವು ನೋಡಿದ್ದೀವಿ ಅಂತ ಹೇಳ್ತಾ, ಇದೇ ರೀತಿಯ ಮುಂದಿನ ಕ್ಲಾಸಲ್ಲಿ ಮತ್ತೆ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತೊಂದು ಸರ್ಕಾರದ ಕುರಿತು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.